ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮೋಸ್ಟ್ ಅವೈಟೆಡ್ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಸ್ಮ್ಯಾಕ್ ಡೌನ್ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸ್ಮ್ಯಾಕ್ ಡೌನ್ ತರನೇ ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ಈಗಾಗಲೇ ನಮ್ಮ ನಿಕ್ ಕಾರ್ಡಿಸ್ ಅವರು ರಿಂಗ್ ಮೇಲ್ಗಡೆ ಇರ್ತಾರೆ ಅಂಡ್ ಅವರು ಅಫಿಷಿಯಲ್ ಆಗಿ ಹೇಳ್ತಾರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಚೆಲ್ಸಿಯಾ ಗ್ರೀನ್ ಅವರಿಗೆ ಬ್ರೋಕನ್ ಆಪ್ಟಿಕಲ್ ಇಂಜುರಿ ಆಗಿದೆ ಅಂಡ್ ಅದಕ್ಕೋಸ್ಕರ ಮೆಡಿಕಲ್ ಟೀಮ್ ಇಂದ ನನಗೆ ಒಂದು ಇನ್ಫಾರ್ಮೇಶನ್ ಬಂದಿದೆ ಅಂಡ್ ಆ ಒಂದು ವಿಚಾರನ ನಾನಿಲ್ಲಿ ಹಂಚ್ಕೋಬೇಕು ಅಂತ ಬಂದಿದ್ದೀನಿ. ಸೊ ಎಲ್ಲರೂ ಕೂಡ ಸೇರ್ಕೊಂಡು ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ ಚೆಲ್ಸಿಯಾ ಗ್ರೀನ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಚೆಲ್ಸಿಯಾ ಗ್ರೀನ್ ಅವ್ರನ್ನ ಕರೀತಾರೆ. ಎಂಟೈರ್ ಕ್ರೌಡ್ ಬೂ ಮಾಡುತ್ತೆ. ಬಟ್ ಇಲ್ಲಿ ಅವರು ಬೂ ಮಾಡ್ತಿದ್ದು ನಮ್ಮ ಚೆಲ್ಸಿಯಾ ಗ್ರೀನ್ ಅವ್ರಿಗಲ್ಲ, ಬದಲಿಗೆ ನಮ್ಮ ನಿಕ್ ಕಾರ್ಡಿಸ್ ಅವರಿಗೆ. ಅದು ಯಾಕೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ರಿಂಗ್ ಗೆ ಬರ್ತಾರೆ ಅಂಡ್ ನಮ್ಮ ನಿಕ್ ಕಾರ್ಡಿಸ್ ಅವರು ಹೇಳ್ತಾರೆ, ಚೆಲ್ಸಿಯಾ ಗ್ರೀನ್ ನಿನ್ಗೂ ಕೂಡ ಗೊತ್ತಿರಬಹುದು ನಿನಗೆ ಏನಾಗಿದೆ ಅಂತ. ಆ ಒಂದು ಇಂಜುರಿನ ಇಟ್ಕೊಂಡು ನೀನು ಕಂಪೀಟ್ ಮಾಡೋದಕ್ಕೆ ಆಗೋದಿಲ್ಲ ಅಂಡ್ ಮೆಡಿಕಲ್ ಟೀಮ್ಸ್ ಇದಕ್ಕೆ ಪರ್ಮಿಷನ್ ಕೂಡ ಕೊಡೋದಿಲ್ಲ. ಅದಕ್ಕೋಸ್ಕರ ನಾನು ಇವತ್ತು ನಿನ್ನ ಕೈಯಿಂದ ಆ ಒಂದು ಚಾಂಪಿಯನ್ಶಿಪ್ ನ ತಗೋತಾ ಇದ್ದೀನಿ. ಸೊ ನೀನೇ ಆ ಒಂದು ಚಾಂಪಿಯನ್ಶಿಪ್ ನ ರಿಲಿಂಕ್ವಿಶ್ ಮಾಡು ಅಂತ ಹೇಳ್ತಾರೆ ಅಂಡ್ ಎಂಟೈರ್ ಕ್ರೌಡ್ ಬೂ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ ಅಂಡ್ ನೋ 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 ಅಂತ ಚಾಂಟ್ಗಳು ಕೂಡ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆಗ ನಮ್ಮ ಚೆಲ್ಸಿಯಾ ಗ್ರೀನ್ ಅವರು, ಇಲ್ಲ ನಾನು ಟ್ರೈ ಮಾಡ್ತಾ ಇದ್ದೀನಿ, ನಾನು ಆದಷ್ಟು ಬೇಗ ಗುಣ ಆಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆದ್ರೂ ಕೂಡ ನಿಮ್ಮ ನಿಕ್ ಕಾರ್ಡಿಸ್ ಅವರು, ಎಸ್ ನಾನು ನನ್ನ ಕೆಲಸದಲ್ಲಿ ಈ ಒಂದು ವಿಚಾರನ ತುಂಬಾನೇ ಹೇಟ್ ಮಾಡ್ತೀನಿ, ಬಟ್ ನನ್ನ ಕೈಯಲ್ಲಿ ಏನು ಕೂಡ ಇಲ್ಲ, ಸೊ ಆ ಒಂದು ಚಾಂಪಿಯನ್ಶಿಪ್ ನ ನೀನು ರಿಲಿಂಕ್ವಿಶ್ ಮಾಡಲೇಬೇಕು ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಚೆಲ್ಸಿಯಾ ಗ್ರೀನ್ ಅವರು, ನಿಜವಾಗ್ಲೂ ನನಗೂ ಕೂಡ ಗೊತ್ತಿತ್ತು ಈ ಒಂದು ಟೈಮ್ ಖಂಡಿತವಾಗ್ಲೂ ಕೂಡ ಬಂದೇ ಬರುತ್ತೆ ಅಂತ. ಯಾಕಂದ್ರೆ ನನ್ನ ಟೈಮಲ್ಲಿ ನನ್ನ ಲೈಫಲ್ಲಿ ಏನಾದ್ರೂ ಒಂದು ಮಿರಾಕಲ್ ಮ್ಯಾಜಿಕಲ್ ಆಗುತ್ತೆ ಅಂದ್ರೆ ಏನಾದ್ರೂ ಒಂದು ವಿಚಾರ ಅಡ್ಡಿ ಬಂದೇ ಬರುತ್ತೆ. ಅಂಡ್ ಈಗ ಮತ್ತೊಮ್ಮೆ ಅದೇ ವಿಚಾರ ಅಡ್ಡಿ ಬರ್ತಾ ಇದೆ. ಇಷ್ಟು ವರ್ಷ ನಾನು ಎಷ್ಟು ಕಷ್ಟಪಟ್ಟೆ, ಎಲ್ಲ ಫ್ಯೂನರಲ್ಸ್ ಗಳನ್ನ ಮಿಸ್ ಮಾಡ್ಕೊಂಡೆ, ವೆಡ್ಡಿಂಗ್ಸ್ ನ ಮಿಸ್ ಮಾಡ್ಕೊಂಡೆ, ನಾನು ಕಸದ ತೊಟ್ಟಿಲ್ಲೂ ಕೂಡ ಬಿದ್ದೆ, ಕೇಕ್ ನನ್ನ ಮಕ್ಕಕ್ಕೂ ಕೂಡ ಹೊಡ್ಕೊಂಡೆ. ಅಷ್ಟೆಲ್ಲ ಆದ್ರೂ ಕೂಡ ನಾನು ನನ್ನಲ್ಲೇ ಹೇಳ್ಕೊತಾ ಇದ್ದೆ ನಿನ್ಗೂ ಕೂಡ ಟೈಮ್ ಬರುತ್ತೆ ಅಂತ. ಅಂಡ್ ಸಮ್ಮರ್ ಸ್ಲಾಮ್ ಅಲ್ಲಿ ನಿಜವಾಗ್ಲೂ ಕೂಡ ನನಗೂ ಕೂಡ ಟೈಮ್ ಬಂತು. ಅದಾದ್ಮೇಲೆ ನನಗೆ ಇಂಜುರಿ ಆಯಿತು ಅಂಡ್ ಈಗ ನನ್ನ ಕೈಯಿಂದ ನೀನು ಚಾಂಪಿಯನ್ಶಿಪ್ ನ ತಗೋತಾ ಇದೆಯಲ್ವಾ, ನಿಜವಾಗ್ಲೂ ನಿನಗೆ ಗೊತ್ತು ಇದು ಯಾವ ರೀತಿ ಫೀಲ್ ಆಗುತ್ತೆ ಅಂತ. ಅದರಲ್ಲೂ ಕೂಡ ಸಮ್ಮರ್ ಸ್ಲಾಮ್ ಆದ್ಮೇಲೆ ನಿನಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ ಇದು ಯಾವ ರೀತಿ ಫೀಲ್ ಆಗುತ್ತೆ ಅಂತ. ನೀನು ಕೂಡ ಚಾಂಪಿಯನ್ ಆಗಿದ್ದೆ, ನಿನ್ನ ವೈಫ್ ಕೂಡ ಚಾಂಪಿಯನ್ ಆಗಿದ್ರು ಅಂಡ್ ಸಮ್ಮರ್ ಸ್ಲಾಮ್ ಅಲ್ಲಿ ಎಲ್ಲರೂ ಕೂಡ ಅನ್ಕೋತಾ ಇದ್ರು ಗಂತರ್ ಮುಂದೆ ನೀನು ಎಲ್ಲಿ ನಿಂತ್ಕೊಳ್ಳೋದಕ್ಕೆ ಆಗುತ್ತೆ ಅಂತ. ಬಟ್ ಆ ಒಂದು ಮ್ಯಾಚ್ ಅಲ್ಲಿ ಸೋತ್ರು ಕೂಡ ನಿನ್ನ ಪರ್ಫಾರ್ಮೆನ್ಸ್ ನ ನೋಡಿ ಎಲ್ಲರೂ ಕೂಡ ಹೊಗಳಿದ್ರು. ಅಂಡ್ ಈಗ ಮೆಡಿಕಲ್ ಟೀಮು ಏನೇ ಹೇಳ್ತಾ ಇರಬಹುದು, ಬಟ್ ನನಗೆ ಗೊತ್ತು ನಾನು ಏನ್ ಮಾಡ್ತೀನಿ ಅಂತ. ಅದಕ್ಕೋಸ್ಕರ ಈ ಒಂದು ಚಾಂಪಿಯನ್ಶಿಪ್ ನ ನಾನು ರಿಲಿಂಕ್ವಿಶ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಆದ್ರೂ ಕೂಡ ನಮ್ಮ ನಿಕ್ ಕಾರ್ಡಿಸ್ ಅವರು ಏನು ಮಾಡೋದಕ್ಕೆ ಆಗೋದಿಲ್ಲ, ಮೆಡಿಕಲ್ ಟೀಮ್ಸ್ ಇಂದ ಬಂದಿರತಕ್ಕಂತಹ ಆರ್ಡರ್ ಇದು, ನೀನು ಅದಕ್ಕೂ ಇದಕ್ಕೂ ಸಂಬಂಧನ ಎಳಿಬೇಡ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಸಮ್ಮರ್ ಸ್ಲಾಮ್ ಅಲ್ಲಿ ನಾನ್ ಮಾಡಿದ್ದೆ ಬೇರೆ, ಈಗ ಆಗ್ತಾ ಇರೋದೇ ಬೇರೆ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಚೆಲ್ಸಿಯಾ ಗ್ರೀನ್ ಅವರು, ಯಾರೇನೇ ಆಗಿರ್ಬಹುದು ನೀನು ಕೂಡ ಚಾಂಪಿಯನ್, ಹಾಗೆ ನಿನ್ನ ವೈಫ್ ಕೂಡ ಚಾಂಪಿಯನ್ ಆಗಿದ್ರು ಅಂಡ್ ಇಲ್ಲಿ ನನ್ನನ್ನ ಯಾರಾದ್ರೂ ಬಂದು ಸೋಲ್ಸೋವರೆಗೂ ನಾನು ಕೂಡ ಚಾಂಪಿಯನ್ ಆಗಿ ಇರ್ತೀನಿ ಅಂತ ಹೇಳಿ ಆ ಒಂದು ಚಾಂಪಿಯನ್ಶಿಪ್ ನ ನಮ್ಮ ನಿಕ್ ಕಾರ್ಡಿಸ್ ಅವರ ಕೈಗೆ ಕೊಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಅಂಡ್ ಎಂಟೈರ್ ಕ್ರೌಡ್ ಬೂ ಮಾಡ್ತಾ ಇರುತ್ತೆ ಅಂಡ್ ಅದನ್ನ ನೋಡಿ ನಮ್ಮ ನಿಕ್ ಕಾರ್ಡಿಸ್ ಅವರು, ಚೆಲ್ಸಿಯಾ ನಿಲ್ಲು, ಎಸ್ ಇಲ್ಲಿ ಸ್ಮ್ಯಾಕ್ ಡೌನ್ ನ ಜನರಲ್ ಮ್ಯಾನೇಜರ್ ಆಗಿ ನೋಡಿದ್ರೆ ನಾನು ಮಾಡ್ತಾ ಇರ್ತಕ್ಕಂತಹ ಕೆಲಸ ಸರಿ ಇದೆ, ಬಟ್ ಆಸ್ ಹ್ಯೂಮನ್ ನೋಡಿದ್ರೆ ನಿಜವಾಗ್ಲೂ ನನಗೂ ಕೂಡ ಅನ್ಸುತ್ತೆ ಮೆಡಿಕಲ್ ಟೀಮು ಏನ್ ಹೇಳ್ತಾರೋ ಅದ್ರ ಬಗ್ಗೆ ಕೇರ್ ಮಾಡಬಾರ್ದು ಅಂತ. ಸೊ ಇಲ್ಲಿಗೆ ಈಗಲೇ ಬಾ ಅಂತ ಕರೀತಾರೆ. ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ಓಡೋಡಿ ಬಂತಾರೆ ಅಂಡ್ ಅವರನ್ನ ನೋಡಿ ನಮ್ಮ ನಿಕ್ ಕಾರ್ಡಿಸ್ ಅವರು, ಎಸ್ ನಾನ್ ನಿನಗೆ 30 ದಿನ ಟೈಮ್ ನ ಕೊಡ್ತಾ ಇದ್ದೀನಿ, ಅಷ್ಟೊತ್ತಿಗೆ ಹೇಗಾದ್ರೂ ಮಾಡಿ ರಿಕವರಿ ಆಗು, ಮಾಸ್ಕ್ ನ ಬೇಕಾದ್ರೆ ನೀನು ಹುಡಿಕೋ, 30 ದಿನ ಆದ್ಮೇಲೆ ನೀನು ಈ ಒಂದು ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡಬೇಕು, ನೀನೇ ಹೇಳ್ದಲ್ಲ ಯಾರಾದ್ರೂ ನಿನ್ನನ್ನ ಸೋಲ್ಸುವವರೆಗೂ ಕೂಡ ಈ ಒಂದು ಚಾಂಪಿಯನ್ಶಿಪ್ ನಿಂದು ಅಂತ ಒಂದು ಚಾಂಪಿಯನ್ಶಿಪ್ ನ ನಮ್ಮ ಚೆಲ್ಸಿಯಾ ಗ್ರೀನ್ ಅವರಿಗೆ ಕೊಟ್ಬಿಡ್ತಾರೆ ಅಂಡ್ ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ. ಸಡನ್ ಆಗಿ ನಮಗೆ ರಿಂಗ್ ಜನರಲ್ ಗಂತರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಗಂತರ್ ಅವರು ರಿಂಗ್ ಗೆ ಬರ್ತಾರೆ ಅಂಡ್ ಚೆಲ್ಸಿಯಾ ಗ್ರೀನ್ ಅವ್ರನ್ನ ಮಾಕ್ ಮಾಡ್ತಾರೆ. ಎಸ್ ಮತ್ತೊಮ್ಮೆ ಅದೇ ಸ್ಯಾಡ್ ಸ್ಟೋರಿನ ನಿನ್ನಿಲ್ಲಿ ಮಾತಾಡ್ತಾ ಇದೀಯಾ, ಬಟ್ ಇಲ್ಲಿ ನಾನು ಇಂಪಾರ್ಟೆಂಟ್ ವಿಚಾರನ ನಿಕ್ ಕಾರ್ಡಿಸ್ ಅವರ ಬಳಿ ಡಿಸ್ಕಸ್ ಮಾಡೋದಕ್ಕೆ ಬಂದಿದ್ದೀನಿ. ಎಸ್ ನಿಕ್ ಕಾರ್ಡಿಸ್, ನಾನಿಲ್ಲಿ ಸಮ್ಮರ್ ಸ್ಲಾಮ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತ ಹೇಳ್ತಾರೆ ಅಂಡ್ ಆಗ ನಮ್ಮ ನಿಕ್ ಕಾರ್ಡಿಸ್ ಅವರು, ಎಸ್ ಇದು ಸರಿಯಾದ ಟೈಮ್ ಅಲ್ಲ, ನಾವಿಬ್ರು ಕೂಡ ಕೂತ್ಕೊಂಡು ಲಾಕರ್ ರೂಮ್ ಅಲ್ಲಿ ಡಿಸ್ಕಸ್ ಮಾಡೋಣ, ಈಗ ನಾನು ವಿಮೆನ್ಸ್ ಚಾಂಪಿಯನ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ, ಬಾ ಅಲ್ಲಿಗೆ ಹೋಗೋಣ, ಈಗ ನೀನು ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾರೆ. ಅಂಡ್ ಆ ಒಂದು ವಿಚಾರಕ್ಕೆ ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ನಗಾಡ್ದಾಗ ನಮ್ಮ ಗಂತರ್ ಅವರು ಹೇಳ್ತಾರೆ, ಚೆಲ್ಸಿಯಾ ಗ್ರೀನ್ ನೀನು ಸಮ್ಮರ್ ಸ್ಲಾಮ್ ಅಲ್ಲಿ ಏನ್ ಮಾಡಿದೆ, ಲ್ಯಾಡರ್ ನ ಹತ್ತಿ ಆ ಒಂದು ಚಾಂಪಿಯನ್ಶಿಪ್ ನ ತಗೊಂಡೆ ಅಷ್ಟೇ, ಬಟ್ ನಾನು ಸಮ್ಮರ್ ಸ್ಲಾಮ್ ಅಲ್ಲಿ ಡಬಲ್ ಡ್ಯೂಟಿನ ಪುಲ್ ಮಾಡಿದ್ದೀನಿ, ಅದರಲ್ಲೂ ಕೂಡ ಈ ವ್ಯಕ್ತಿ ಅವರ ಫ್ಯಾಮಿಲಿ ಮುಂದೆನೆ ಟ್ಯಾಪ್ ಔಟ್ ಮಾಡೋ ರೀತಿ ಮಾಡಿದ್ದೀನಿ. ಸೊ ಇಲ್ಲಿ ನನ್ನ ವಿಚಾರ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಂತ ಹೇಳಿ ನಿಕ್ ಕಾರ್ಡಿಸ್ ಅವರಿಗೆ, ನೀನ್ ಯಾಕೆ ನನ್ನ ಮ್ಯಾಚ್ ಅಲ್ಲಿ ಕೆವಿನ್ ಓಯನ್ಸ್ ಅವ್ರನ್ನ ಆಡ್ ಮಾಡಿದೆ ಅಂತ ಹೇಳ್ತಾರೆ. ಅಂಡ್ ಆ ಒಂದು ವಿಚಾರಕ್ಕೆ ನಮ್ಮ ನಿಕ್ ಕಾರ್ಡಿಸ್ ಅವರು ಕೋಪ ಮಾಡ್ಕೊಂಡು, ನಿಜವಾಗ್ಲೂ ಕೇಳಿಸ್ಕೊ, ನಾನು ಕೆವಿನ್ ಓಯನ್ಸ್ ಅವ್ರನ್ನ ನಿನ್ ಮ್ಯಾಚ್ ಗೆ ಆಡ್ ಮಾಡ್ಲಿಲ್ಲ, ಬದಲಿಗೆ ನಿನ್ನನ್ನ
ಅವರನ್ನ ಕೆವಿನ್ ಓಯನ್ಸ್ ಅವರ ಮ್ಯಾಚ್ಗೆ ಆಡ್ ಮಾಡಿದೆ. ಯಾಕಂದ್ರೆ ತಿಂಗಳುಗಳಿಂದ ಡಿಸ್ಕಷನ್ಸ್ಗಳು ನಡೀತಾ ಇತ್ತು ಕೆವಿನ್ ಓಯನ್ಸ್ ಅವರ ರಿಟರ್ನ್ಗೆ. ಅಂಡ್ ಅದೆಲ್ಲದೂ ಕೂಡ ಆದ್ಮೇಲೆ ನಿನ್ನನ್ನ ನಾನು ಕೆವಿನ್ ಓಯನ್ಸ್ ಅವರ ಮ್ಯಾಚ್ಗೆ ಆಡ್ ಮಾಡಿದೆ. ಬಟ್ ಆ ಒಂದು ಮ್ಯಾಚ್ ಅಲ್ಲಿ ನೀನು ನಿನ್ನ ಕೆಲಸನ ನೋಡ್ಕೊಳ್ಳಿಲ್ಲ ಅಂತ ಹೇಳ್ತಾರೆ. ಅಂಡ್ ಈ ಒಂದು ವಿಚಾರಕ್ಕೆ ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ನಗಾಡೋದಕ್ಕೆ ಶುರು ಮಾಡಿದಾಗ ನಮ್ಮ ಗಂತರ್ ಅವರು ಚೆಲ್ಸಿಯಾ ಗ್ರೀನ್ ಅವ್ರನ್ನ ಮಾಕ್ ಮಾಡಿಬಿಡ್ತಾರೆ. ಅಂಡ್ ಆಗ ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ಗಂತರ್ ಅವರಿಗೆ ಹೇಳ್ತಾರೆ, ನೀನ್ ಏನು ಎದೆ ಒಬ್ರಿಸ್ಕೊಂಡು ನನ್ನ ಮೇಲೆ ಬರ್ತಾ ಇದೀಯಾ, ಅಷ್ಟಕ್ಕೆ ಮಾತ್ರ ನೀನು ಲಾಯಕ್ಕು, ಯಾಕಂದ್ರೆ ಸಮ್ಮರ್ ಸ್ಲಾಮ್ ಆದ್ಮೇಲೆ ನೀನು ಅದಕ್ಕೆ ಮಾತ್ರ ಇರೋದು ಅಂತ ಹೇಳ್ತಾರೆ. ಅಂಡ್ ಈ ಒಂದು ವಿಚಾರಕ್ಕೆ ನಮ್ಮ ಗಂತರ್ ಅವರು ಇನ್ನೂ ಕೂಡ ಕೋಪ ಮಾಡ್ಕೊಂಡಾಗ ಸಡನ್ ಆಗಿ ನಮಗೆ ಮ್ಯಾಟ್ ಕಾರ್ಡೋನಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಮ್ಯಾಟ್ ಕಾರ್ಡೋನಾ ಅವರು ಬಂದು ಗಂತರ್ ಅವರ ಫೇಸ್ ಟು ಫೇಸ್ ನಿಂತ್ಕೋತಾರೆ. ಬಟ್ ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ಮ್ಯಾಟ್ ಕಾರ್ಡೋನಾ ಅವರಿಗೆ, ಮ್ಯಾಟ್ ನೀನಿಂದ ಹೊರಡು, ನಾನು ಇಲ್ಲಿಗೆ ಬರಬೇಡ ಅಂತ ಹೇಳಿದ್ದೆ ಅಲ್ವಾ, ನೀನ್ ಇಲ್ಲಿಂದ ಹೊರಡು ಅಂತ ಮ್ಯಾಟ್ ಕಾರ್ಡೋನಾ ಅವ್ರನ್ನ ಕಳಿಸ್ತಾ ಇರ್ತಾರೆ. ನಮ್ಮ ಮ್ಯಾಟ್ ಕಾರ್ಡೋನಾ ಅವರು ಕೂಡ ತನ್ನ ವೈಫ್ ಮಾತನ್ನ ಕೇಳಿ ಅಲ್ಲಿಂದ ಹೋಗ್ಬೇಕಾದ್ರೆ ಗಂತರ್ ಅವರು ಮ್ಯಾಟ್ ಕಾರ್ಡೋನಾ ಅವರಿಗೆ ಹೇಳ್ತಾರೆ, ಎಸ್ ನೋಡಿ ಯಾವ ರೀತಿ ಹೋಗ್ತಾ ಇದ್ದಾನೆ ಅಂತ, ಯಾವ ರೀತಿ ಡಾಗ್ ಓನರು ಡಾಗ್ ನ ಕರ್ಕೊಂಡು ಹೋಗ್ತಾರೋ ಅದೇ ರೀತಿ ಮ್ಯಾಟ್ ಕಾರ್ಡೋನಾ ಕೂಡ ಹೋಗ್ತಾ ಇದ್ದಾನೆ, ಇಲ್ಲಿಂದ ಹೋಗ್ತಾ ಇರಬೇಕು ಅಂತ ಹೇಳ್ತಾರೆ. ಈ ಒಂದು ವಿಚಾರಕ್ಕೆ ನಮ್ಮ ಮ್ಯಾಟ್ ಕಾರ್ಡೋನಾ ಅವರಿಗೆ ಕೋಪ ಬರುತ್ತೆ. ಅವರು ಗಂತರ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ರಿಂಗ್ ಇಂದ ಕೆಳಗಡೆ ಹಾಕ್ಬಿಡ್ತಾರೆ. ಅದಾದ್ಮೇಲೆ ನಮ್ಮ ಗಂತರ್ ಅವರು, ನಿಕ್ಕಾಲ್ಡಿಸ್ ಈ ಒಂದು ವಿಚಾರಕ್ಕೆ ಏನಾದ್ರೂ ನೀನು ಮಾಡ್ಲೇಬೇಕು ಅಂತ ಹೇಳ್ತಾರೆ. ನಮ್ಮ ನಿಕ್ಕಾಲ್ಡಿಸ್ ಅವರು ಅಲ್ಲೇ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಕನ್ಫರ್ಮ್ ಮಾಡ್ಬಿಡ್ತಾರೆ. ಅಂಡ್ ಇವರಿಬ್ರು ಪ್ಯಾಂಟ್ಸ್ ಅಲ್ಲೇನೆ ಮ್ಯಾಚ್ ಆಡೋದಕ್ಕೆ ಶುರು ಮಾಡ್ತಾರೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡೀಸೆಂಟ್ ಆಗಿತ್ತು. ನಮ್ಮ ಗಂತರ್ ಅವರ ಡಾಮಿನೆನ್ಸ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ತನ್ನ ಹಸ್ಬೆಂಡ್ ನ ಸಪೋರ್ಟ್ ಮಾಡ್ತಾ ಇರ್ತಾರೆ. ಒಂದ್ ಟೈಮ್ ಅಲ್ಲಿ ನಮ್ಮ ಮ್ಯಾಟ್ ಕಾರ್ಡೋನಾ ಅವರು ವಿನ್ ಆಗ್ತಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಚೆಲ್ಸಿಯಾ ಗ್ರೀನ್ ಅವರು ರೆಫ್ರಿನ ಇಂಟರ್ಫೈರ್ ಮಾಡಬೇಕಾದ್ರೆ ನಮ್ಮ ಮ್ಯಾಟ್ ಕಾರ್ಡೋನಾ ಅವರು ಗಂತರ್ ಅವರಿಗೆ ಒಂದು ಲೋ ಬ್ಲೋ ನ ಕನೆಕ್ಟ್ ಮಾಡಿ ತನ್ನ ಫಿನಿಶರ್ ನ ಕೂಡ ಕನೆಕ್ಟ್ ಮಾಡ್ತಾರೆ. ಬಟ್ ನಮ್ಮ ಗಂತರ್ ಅವರು ಕಿಕ್ಔಟ್ ಮಾಡ್ಬಿಡ್ತಾರೆ. ಇದಾದ್ಮೇಲೆ ನಮ್ಮ ಮ್ಯಾಟ್ ಕಾರ್ಡೋನಾ ಅವರು ಇನ್ನ ಒಂದು ಫಿನಿಶರ್ ನ ಹಾಕೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಗಂತರ್ ಅವರು ಹಂಗೆ ಅದನ್ನ ಪವರ್ ಬಾಂಬಿಗೆ ಕನ್ವರ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ಮ್ಯಾಟ್ ಕಾರ್ಡೋನಾ ಅವರಿಗೆ ಒಂದು ಲಾಕ್ ನ ಹಾಕ್ತಾರೆ. ನಮ್ಮ ಮ್ಯಾಟ್ ಕಾರ್ಡೋನಾ ಅವರು ಟ್ಯಾಪ್ ಔಟ್ ಮಾಡ್ಬಿಡ್ತಾರೆ. ಅಂಡ್ ಹಿಂಗೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಗಂತರ್ ಅವರು ವಿನ್ ಆಗಿದ್ದಾರೆ. ನಾನು ಅನ್ಕೋತಾ ಇದ್ದೆ ಈ ಒಂದು ಮ್ಯಾಚ್ ಅಲ್ಲಿ ಡಬ್ಲ್ಯೂ ಅವರು ಮ್ಯಾಟ್ ಕಾರ್ಡೋನಾ ಅವ್ರನ್ನ ಗೆಲ್ಸಿದ್ರೆ ಚೆನ್ನಾಗಿರೋದು ಅಂತ. ಬಟ್ ಏನು ಮಾಡೋದಕ್ಕೆ ಆಗೋದಿಲ್ಲ. ಅಂಡ್ ನಮ್ಮ ಮ್ಯಾಟ್ ಕಾರ್ಡೋನಾ ಅವ್ರನ್ನ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಯ್ತು ಇವತ್ತು. ಇದಾದ್ಮೇಲೆ ಸಡನ್ ಆಗಿ ನಮಗೆ ನಾಯಾ ಜಾಕ್ಸ್ ಹಾಗೆ ಲ್ಯಾಶ್ ಲೆಜೆಂಡ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ನಾಯಾ ಜಾಕ್ಸ್ ಅವರು ಹೇಳ್ತಾ ಇರ್ತಾರೆ, ನಿಜವಾಗ್ಲೂ ಸಮ್ಮರ್ ಸ್ಲಾಮ್ ಅಲ್ಲಿ ನೀನು ಚಾಂಪಿಯನ್ ಆದೆ ಅಂಡ್ ಸಡನ್ ಆಗಿ ನಿನಗೆ ಇಂಜುರಿ ಕೂಡ ಆಗಿದೆ, ನಿಜವಾಗ್ಲೂ ಕೇಳೋದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಸೊ ನೀನು ಫೈಟಿಂಗ್ ಚಾಂಪಿಯನ್ ಆಗ್ಬೇಕು ಅಂತ ಅನ್ಕೋತಾ ಇದ್ದೆ ಅಲ್ವಾ, ಈಗಲೇ ಯಾಕೆ ನನ್ನ ಮೇಲೆ ನಿನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡಬಾರ್ದು, ಡಿಫೆಂಡ್ ಮಾಡ್ಲಿಲ್ಲ ಅಂದ್ರೆ ಆ ಒಂದು ಚಾಂಪಿಯನ್ಶಿಪ್ ನ ನಾನು ತಗೋತೀನಿ ಅಂತ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇರ್ತಾರೆ. ಬಟ್ ಸಡನ್ ಆಗಿ ನಮಗೆ ಸ್ಟಿಫನಿ ಸ್ಟಾಟನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಸ್ಟಿಫನಿ ಸ್ಟಾಟನ್ ಅವರು ಬಂದು ನಾಯಾ ಜಾಕ್ಸ್ ಹಾಗೆ ಲ್ಯಾಶ್ ಲೆಜೆಂಡ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಬಟ್ 2-on-1 ಸಿಚುಯೇಷನ್ ಆಗುತ್ತೆ. ಇಲ್ಲಿ ಚೆಲ್ಸಿಯಾ ಗ್ರೀನ್ ಅವರು ಕೂಡ ಏನು ಮಾಡೋದಕ್ಕೆ ಆಗುತ್ತಿಲ್ಲ. ನಮ್ಮ ನಾಯಾ ಜಾಕ್ಸ್ ಹಾಗೆ ಲ್ಯಾಶ್ ಲೆಜೆಂಡ್ ಅವರು ಸೇರ್ಕೊಂಡು ನಮ್ಮ ಸ್ಟಿಫನಿ ಸ್ಟಾಟನ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಅದಾದ್ಮೇಲೆ ರೆಫ್ರೀಸ್ ಗಳು ಬಂದು ನಾಯಾ ಜಾಕ್ಸ್ ಹಾಗೆ ಲ್ಯಾಶ್ ಲೆಜೆಂಡ್ ಅವ್ರನ್ನ ದೂರ ಕಳಿಸ್ತಾರೆ. ಓವರಾಲ್ ಸ್ಮ್ಯಾಕ್ ಡೌನ್ ನ ಓಪನಿಂಗ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಯಾಕಂದ್ರೆ ಒಂದು ಫ್ರೆಶ್ ವಿಚಾರನ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ನೋಡದೆ ಅನ್ನೋ ಒಂದು ಫೀಲ್ ಬರ್ತಾ ಇತ್ತು ನನಗೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ನಿಕ್ಕಾಲ್ಡಿಸ್ ಅವರು ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಕೋಡಿ ರೋಡ್ಸ್ ಅವರು ಬಂದು, ಎಸ್ ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ, ನನಗೆ ರ್ಯಾಂಡಿ ಆರ್ಟನ್ ಅವರು ಬೇಕು, ನನಗೆ ಅವನ ಮೇಲೆ ಒಂದು ಮ್ಯಾಚ್ ಬೇಕು ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ನಿಕ್ಕಾಲ್ಡಿಸ್ ಅವರು, ರ್ಯಾಂಡಿ ಆರ್ಟನ್ ಅವರು ಇಲ್ಲಿಗೆ ಸದ್ಯಕ್ಕೆ ಬಂದಿಲ್ಲ, ಬಟ್ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಹತ್ರ ಬರ್ತಾ ಇದೆ, ನಾನ್ ಬೇಕಾದ್ರೆ ಅವನ ಜೊತೆ ಡಿಸ್ಕಸ್ ಮಾಡಿ ನಿನ್ನ ಹಾಗೆ ಅವನ ಮ್ಯಾಚ್ ನ ಕನ್ಫರ್ಮ್ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು, ಓಕೆ ಯಾವಾಗಾದ್ರೂ ಕೂಡ ನನಗೆ ರ್ಯಾಂಡಿ ಆರ್ಟನ್ ಅವರ ಮೇಲೆ ಮ್ಯಾಚ್ ಬೇಕು ಅಂತ ಕೇಳ್ತಾರೆ. ಸಡನ್ ಆಗಿ ಅಲ್ಲಿಗೆ ನಮ್ಮ ಸ್ಯಾಮಿ ಝೈನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸ್ಯಾಮಿ ಝೈನ್ ಅವರು ಬಂದು, ಓಕೆ ಕೋಡಿ ರೋಡ್ಸ್ ಅವರು ಕೇಳಿದ ಕೂಡಲೇ ನಿಕ್ಕಾಲ್ಡಿಸ್ ಅವರು ಕೊಟ್ಬಿಟ್ರು, ಬಟ್ ನನ್ನ ಕತೆ ಹಾಗೆ ಆಗ್ಲಿಲ್ವಲ್ಲ, ನನಗೆ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ರೀಮ್ಯಾಚ್ ಬೇಕು ಅಂದ್ರೆ ನನಗೆ ಒಂದು ನಂಬರ್ 1 ಕಂಟೆಂಡರ್ ಮ್ಯಾಚ್ ಕೊಟ್ರು, ಅದರಲ್ಲೂ ಕೂಡ ಅದಕ್ಕೆ ಒಬ್ರನ್ನ ಆಡ್ ಮಾಡೋದಲ್ದಲೆ ಇಬ್ರನ್ನ ಆಡ್ ಮಾಡಿ ಅದನ್ನ ಫ್ಯಾಟಲ್ 4-ವೇ ಮ್ಯಾಚ್ ಆಗಿ ಕನ್ವರ್ಟ್ ಮಾಡಿದ್ರು. ಬಟ್ ಕೋಡಿ ರೋಡ್ಸ್ ಅವರು ಏನು, ಕೋಡಿ ರೋಡ್ಸ್ ಜಸ್ಟ್ ವೆನ್ ಅಂತ ಹೇಳಿದ್ರೆ ಸಾಕು ಅವನಿಗೆ ಚಾಂಪಿಯನ್ಶಿಪ್ ಅವಕಾಶ ಸಿಗುತ್ತೆ, ಇದೇ ಅಲ್ವಾ ಅವನ ಒಂದು ಗೋಲ್ಡನ್ ಬಾಯ್, ನಿಜವಾಗ್ಲೂ ಇದೇ ನೀವು ಮೋಸ ಮಾಡ್ತಾ ಇರೋದು ನನಗೆ ಅಂತ ಮಾತಾಡ್ತಾ ಇರ್ತಾರೆ ನಮ್ಮ ಕೋಡಿ ರೋಡ್ಸ್ ಅವರು ಸ್ಯಾಮಿ ಝೈನ್ ಅವರಿಗೆ. ಓಕೆ ಸ್ಯಾಮಿ, ನನಗಂತೂ ಕೇಳಿ ಕೇಳಿ ಸಾಕಾಗಿದೆ, ಬಟ್ ನಾನು ನಿನಗೆ ಈಗ ಚಾನ್ಸ್ ನ ಕೊಡ್ತಾ ಇದ್ದೀನಿ, ನಿನ್ನ ಹಾಗೆ ನನ್ನ ನಡುವೆ ಇವತ್ತು ಸ್ಮ್ಯಾಕ್ ಡೌನ್ ನಲ್ಲಿ ಮೈನ್ ಇವೆಂಟ್ ಮ್ಯಾಚು, ನಾನ್ ರೆಡಿ ನೀನ್ ರೆಡಿ ಬಾ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ನಮ್ಮ ಸ್ಯಾಮಿ ಝೈನ್ ಅವರು ನಿಕ್ಕಾಲ್ಡಿಸ್ ಅವರ ಕೇಳ್ತಾರೆ, ಏನಿದ್ ಹಿಂಗೆ ಹೇಳ್ತಾ ಇದ್ದಾನಲ್ಲ ಅಂತ. ನಮ್ಮ ನಿಕ್ಕಾಲ್ಡಿಸ್ ಅವರು, ಓಕೆ ನಿನ್ನ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಮ್ಯಾಚ್ ಇದೆ, ಬಟ್ ಇದರಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಆ ಒಂದು ಮ್ಯಾಚ್ ಅಲ್ಲಿ ಏನಾದ್ರೂ ನೀನ್ ಗೆದ್ರೆ ನಿನಗೆ ನೆಕ್ಸ್ಟ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಒಂದು ಅವಕಾಶನ ಕೊಡ್ತೀನಿ. ಎಸ್ ಕೆವಿನ್ ಓಯನ್ಸ್ ಹಾಗೆ ಸಿಎಂ ಪಂಕ್ ಅವರ ಮ್ಯಾಚ್ ಆದ್ಮೇಲೆ ಯಾರು ಚಾಂಪಿಯನ್ ಆಗಿರ್ತಾರೋ ಅವರನ್ನ ಫೇಸ್ ಮಾಡಬಹುದು ನೀನು, ಅಂಡ್ ನೀನೇ ಇದನ್ನ ಡಿಸೈಡ್ ಮಾಡು ಅಂತ ಹೇಳ್ತಾರೆ. ನಮ್ಮ ಸ್ಯಾಮಿ ಝೈನ್ ಅವರು ಹೇಳ್ತಾ ಇರ್ತಾರೆ, ಈಗ ನನಗೆ ಕೈ ಸರಿ ಇಲ್ಲ ಆದ್ರೂ ಕೂಡ ಈ ರೀತಿ ನನ್ನನ್ನ ತಗ್ಲಾಗ್ತಾ ಇದೆಯಲ್ಲ ಅಂತ. ಬಟ್ ನಮ್ಮ ನಿಕ್ಕಾಲ್ಡಿಸ್ ಅವರು ಹೇಳ್ತಾರೆ, ಸಮ್ಮರ್ ಸ್ಲಾಮ್ ಅಲ್ಲೂ ಕೂಡ ನಿನಗೆ ಕೈ ಸೇರಿ ಇರಲಿಲ್ಲ, ಆದ್ರೂ ಕೂಡ ನೀನು ನಂಬರ್ 1 ಕಂಟೆಂಡರ್ ಮ್ಯಾಚ್ ಆಡೋದಕ್ಕೆ ಒಪ್ಕೊಂಡೆ ತಾನೆ, ಈಗಲೂ
ಕೂಡ ಒಪ್ಕೋ, ಬೇಡ ಅಂದ್ರೆ ಬಿಟಾಕು ಅಂತ ಹೇಳ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ಸ್ಯಾಮಿ ಝೈನ್ ಅವರು ಓಕೆ ಅಂತ ಒಪ್ಕೊಂಡಿದ್ದಾರೆ. ನಿಜವಾಗ್ಲೂ ನಮ್ಮ ಸ್ಯಾಮಿ ಝೈನ್ ಅವರಿಗೆ ಹಿಂಗೆ ಆಗ್ತಾ ಇದೆ, ನಿನಗ್ ಬೇಕೋ ಬೇಡವೋ ಅಂತ ಕೇಳ್ತಾರೆ, ಬಟ್ ನಮ್ಮ ಸ್ಯಾಮಿ ಝೈನ್ ಅವರು ಅದನ್ನ ಬೇಕು ಅಂತ ಒಪ್ಕೋಬೇಕಾಗುತ್ತೆ. ಬಟ್ ಎಂಡಿಂಗ್ ಅಲ್ಲಿ ಆ ಒಂದು ಮ್ಯಾಚ್ ಕೂಡ ಸರಿಯಾಗಿ ಆಗೋದಿಲ್ಲ. ಇದಾದ್ಮೇಲೆ ನಿಮಗೆ ಬೇರಿಂಗ್ ಕೋರ್ಬಿನ್ ಹಾಗೆ ಕಾರ್ಮೆಲೋ ಎಸ್ ಅವರ ನಡುವೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಸಿಕ್ಕಾಪಟ್ಟೆ ಸ್ಲೋ ಆಗಿತ್ತು. ಅಂಡ್ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಸ್ಲೋ 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 ಅಂತ ಚಾಂಟ್ ಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಅಂಡ್ ಬೋರಿಂಗ್ ಆಗಿತ್ತು ಅಂತ ಹೇಳ್ಬೋದು ಈ ಒಂದು ಮ್ಯಾಚ್. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬೇರಿಂಗ್ ಕಾರ್ಬಿನ್ ಅವರು ತನ್ನ ಎಂಡ್ ಆಫ್ ಡೇಸ್ ನ ಕನೆಕ್ಟ್ ಮಾಡಿ ಕಾರ್ಮೆಲೋ ಎಸ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಅಂಡ್ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಅವರು ಗೆದ್ದ ಕೂಡಲೇ ನಮಗೆ ಟ್ರಿಕ್ ವಿಲಿಯಂ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಟ್ರಿಕ್ ವಿಲಿಯಂ ಅವರು ಎಂಟ್ರೆನ್ಸ್ ನ ಮಾಡ್ತಾ ಇರಬೇಕಾದ್ರೆ ಹಿಂದೆ ನಮ್ಮ ಲಿಲ್ಲಿ ಆಟಿನ್ ಅವರು ಬಂದು ಬೇರಿಂಗ್ ಕಾರ್ಬಿನ್ ಅವರ ಮೇಲೆ ಕ್ಯಾಂಡಲ್ ಸ್ಟಿಕ್ ಅಲ್ಲಿ ಅಟ್ಯಾಕ್ ಮಾಡ್ತಾರೆ. ಬಟ್ ಅದು ಅವರಿಗೆ ಏನು ಕೂಡ ಆಗೋದಿಲ್ಲ. ಹಂಗೆ ಅಟ್ಯಾಕ್ ನ ಕಂಟಿನ್ಯೂ ಮಾಡಬೇಕಾದ್ರೆ ನಮ್ಮ ಟ್ರಿಕ್ ವಿಲಿಯಂ ಅವರು ಕೂಡ ಬಂದು ಒಂದು ಟ್ರಿಕ್ ಶಾಟ್ ನ ಬೇರಿಂಗ್ ಕಾರ್ಬಿನ್ ಅವರಿಗೆ ಕನೆಕ್ಟ್ ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ ಕೆವಿನ್ ಓಯನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೆವಿನ್ ಓಯನ್ಸ್ ಅವರು ರಿಂಗ್ ಗೆ ಬಂದು ಮೈಕ್ ನ ತಗೋತಾರೆ. ಸಡನ್ ಆಗಿ ನಮಗೆ ಬೆಸ್ಟ್ ಇನ್ ದ ವರ್ಲ್ಡ್ ಡಬ್ಲ್ಯೂ ಚಾಂಪಿಯನ್ ಸಿಎಂ ಪಂಕ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಸಿಎಂ ಪಂಕ್ ಅವರು ರಿಂಗ್ ಗೆ ಬಂದು ಕೆವಿನ್ ಓಯನ್ಸ್ ಇಲ್ಲಿ ಯಾರು ಕೂಡ ಎದುರು ಪುಕ್ಲಿಲ್ಲ, ಅದಕ್ಕೋಸ್ಕರ ನೀನು ಏನ್ ಹೇಳ್ಬೇಕು ಅಂತ ಇದೆಯೋ ಅದನ್ನ ನನ್ನ ಮಕ್ಕಕ್ಕೆ ಹೇಳು ಅಂತ ಹೇಳಿ, ಸೊ ಇಟ್ ಗ್ರೇಟ್ ಟು ಬಿ ಅಲೈವ್ ಆನ್ ಸ್ಮ್ಯಾಕ್ ಡೌನ್ ಆರ್ ವಾಟ್ ಅಂತ ಹೇಳ್ತಾರೆ. ಅಂಡ್ ಇವರ ನಡುವೆ ಒಂದು ಪ್ರೋಮೋ ಬ್ಯಾಟಲ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೆವಿನ್ ಓಯನ್ಸ್ ಅವರು ತನ್ನ ಸ್ಟೋರಿನ ಹೇಳ್ತಾ ಇರ್ತಾರೆ. 20 ವರ್ಷದಿಂದ ನನ್ನ ಹಾಗೆ ನಿನ್ನ ನಡುವೆ ಟೆನ್ಷನ್ಸ್ ಗಳು ನಡೀತಾ ಇದೆ ಅಂತ. ಅಂಡ್ ನಮ್ಮ ಕೆವಿನ್ ಓಯನ್ಸ್ ಅವರು ನಾನು ನಿನ್ನ ನೆಕ್ಸ್ಟ್ ವೀಕ್ ಸೋಲಿಸ್ತೀನಿ ಅಂತ ಹೇಳ್ತಾರೆ. ಅಂಡ್ ಈ ಕಡೆ ನಮ್ಮ ಸಿಎಂ ಪಂಕ್ ಅವರು ಕೂಡ ಅದೇ 20 ವರ್ಷ ಹೇಗಿತ್ತು ಗೊತ್ತು, ಬಟ್ ನಿನಗೆ ನಾನು ಕಂಗ್ರಾಚುಲೇಷನ್ಸ್ ನ ತಿಳಿಸ್ತೀನಿ, ನಾನು ಕೂಡ ನಿನ್ನ ಸೋಲಿಸ್ತೀನಿ ನೆಕ್ಸ್ಟ್ ವೀಕ್ ಅಂತ ಹೇಳಿದ್ದಾರೆ. ಇವರ ನಡುವೆ ಒಂದು ಲಾಂಗ್ ಪ್ರೋಮೋ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ನನಗಂತೂ ಈ ಒಂದು ಪ್ರೋಮೋದಲ್ಲಿ ಯಾಕೋ ಗೊತ್ತಿಲ್ಲ ಇಂಟ್ರೆಸ್ಟ್ ಇರಲಿಲ್ಲ, ನಿದ್ದೆಗಣ್ಣೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇದೇ ಆಗಿದ್ದು, ಅದೇ ನಾನು ಗೆಲ್ತೀನಿ ನಿನ್ ಗೆಲ್ತೀನಿ ಅಂತ. ಈ ಒಂದು ಪ್ರೋಮೋದಲ್ಲಿ ಸಿಎಂ ಪಂಕ್ ಅಷ್ಟೋ ಆ ಥರ ಏನಿರಲಿಲ್ಲ ಅಂತ ಅನಿಸ್ತು ನನಗೆ ಇವತ್ತಿನ ಇವರಿಬ್ಬರ ನಡುವಿನ ಪ್ರೋಮೋ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ನಿಕ್ ಆರ್ಡಿಸ್ ಹಾಗೆ ಫಿನ್ ಬ್ಯಾಲರ್ ಅವರು ಮಾತಾಡ್ತಾ ಇರ್ತಾರೆ. ನಮ್ಮ ಫಿನ್ ಬ್ಯಾಲರ್ ಅವರು ಹೇಳ್ತಾರೆ ಸಮ್ಮರ್ ಸ್ಲಾಮ್ ಅಲ್ಲಿ ನನಗೆ ಮೋಸ ಆಗಿದೆ, ಸೊ ನನಗೆ ನೀನು ಇನ್ನ ಒಂದು ಚಾನ್ಸ್ ನ ಕೊಡಬೇಕು ಅಂತ. ಅಂಡ್ ಅದಕ್ಕೆ ನಮ್ಮ ನಿಕ್ ಆರ್ಡಿಸ್ ಅವರು ಓಕೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಮಾತಾಡ್ತಾ ಇರ್ತಾರೆ. ಅಲ್ಲಿಗೆ ನಮ್ಮ ಗಂತರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಗಂತರ್ ಅವರು ಬಂದು ನಿಕ್ ಆರ್ಡಿಸ್ ಅವರ ಬಳಿ ಓಕೆ ಈಗ ಸಮ್ಮರ್ ಸ್ಲಾಮ್ ಅಲ್ಲಿ ಏನಾಯ್ತು ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಗಂತರ್ ಅವರಿಗೆ ನಿಕ್ ಆರ್ಡಿಸ್ ಅವರು ನಿನಗೆ ಏನಾಗಿದೆ ಗಂತರ್, ಯಾವಾಗ್ಲೂ ಕೂಡ ಬಂದು ಇಂಟರಪ್ಟ್ ಮಾಡ್ತಾ ಇರ್ತೀಯಲ್ಲ, ನಾನಿಲ್ಲಿ ಇನ್ನೊಬ್ರ ಜೊತೆ ಮಾತಾಡ್ತಿದ್ದೀನಿ ಅಲ್ವಾ, ನಾನಿಲ್ಲಿ ಫಿನ್ ಬ್ಯಾಲರ್ ಅವರ ಜೊತೆ ಡಿಸ್ಕಷನ್ ಅಲ್ಲಿ ಇದೀನಿ ಅಲ್ವಾ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಗಂತರ್ ಅವರು ಫಿನ್ ಬ್ಯಾಲರ್ ಎಲ್ಲಿದ್ದಾರೆ, ಫಿನ್ ಬ್ಯಾಲರ್ ಇಲ್ಲಿ ಎಲ್ಲೂ ಫಿನ್ ಬ್ಯಾಲರ್ ಅವರೇ ಕಾಣಿಸ್ತಾ ಇಲ್ವಲ್ಲ, ಓ ನನಗೆ ಫಿನ್ ಬ್ಯಾಲರ್ ಅವರು ಕಾಣಿಸ್ತಾ ಇಲ್ಲ, ಬದಲಿಗೆ ಫಿನ್ ಬ್ಯಾಲರ್ ಅವರ ನೆರಳು ಕಾಣಿಸ್ತಾ ಇದೆ. ಯಾಕಂದ್ರೆ ಫಿನ್ ಬ್ಯಾಲರ್ ಅವರು ಫಿನ್ ಬ್ಯಾಲರ್ ಆಗೇ ಇಲ್ಲ ಅಂತ ಒಂದು ರೀತಿ ಸ್ಟಾರ್ಕಾಸ್ಟಿಕ್ ವೇ ಅಲ್ಲಿ ಫಿನ್ ಬ್ಯಾಲರ್ ಅವ್ರನ್ನ ಅಣಗಿಸ್ತಾರೆ. ಅಂಡ್ ಅದಕ್ಕೆ ನಮ್ಮ ಫಿನ್ ಬ್ಯಾಲರ್ ಅವರು ನಾನಿಲ್ಲಿ ಹೊಸ ನಂಬರ್ 1 ಕಂಟೆಂಡರ್ ಆಗೋದಕ್ಕೆ ಒಂದು ಮ್ಯಾಚ್ ನ ಕೇಳ್ತಾ ಇದ್ದೆ, ಆ ರೀತಿ ಆ ಒಂದು ಅವಕಾಶನ ಪಡ್ಕೊಳ್ಳೋದಕ್ಕೆ ನಾನು ಏನ್ ಮಾಡೋದಕ್ಕೂ ಕೂಡ ರೆಡಿ, ಇವನ್ ನಾನು ನಿನ್ನನ್ನ ಸೋಲ್ಸೋದಕ್ಕೂ ಕೂಡ ರೆಡಿ ಗಂತರ್. ಅಂಡ್ ನಿನ್ನನ್ನ ನಾನು ಸೋಲ್ಸಿದ ಮೇಲೆ ನಿನಗೆ ಗೊತ್ತಾಗುತ್ತೆ ರಿಯಲ್ ಫಿನ್ ಬ್ಯಾಲರ್ ಯಾರು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಇದಾದ್ಮೇಲೆ ನಿಮಗೆ ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ರಿಪಲ್ ಥ್ರೆಡ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಡೇಮಿಯನ್ ಪ್ರೀಸ್ಟ್ ಅಂಡ್ ಆರ್-ಟ್ರೂತ್ ವರ್ಸಸ್ ವಾರ್ ರೈಡರ್ಸ್ ವರ್ಸಸ್ ನಮ್ಮ MFT ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬೇಕು. ನಮ್ಮ ಟಲ್ಲಾ ಟೊಂಗಾ ಅವರ ಪರ್ಫಾರ್ಮೆನ್ಸ್ ಅದ್ಭುತವಾಗಿತ್ತು. ಡಬ್ಲ್ಯೂ ಅವರು ಅವರನ್ನ ಈ ಒಂದು ಮ್ಯಾಚ್ ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿ ತೋರಿಸ್ತಾರೆ. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ವಾರ್ ರೈಡರ್ಸ್ ಅವರು ಡೇಮಿಯನ್ ಪ್ರೀಸ್ಟ್ ಅವ್ರನ್ನ ಟೈಮ್ ಕೀಪರ್ಸ್ ಏರಿಯಾದೊಳಗಡೆ ಹಾಕ್ಬಿಡ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಅಲ್ಲಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರ ಕತೆ ಮುಗ್ದೋಗುತ್ತೆ. ಇಲ್ಲಿ ನಮ್ಮ MFT ಅವರು ವಾರ್ ರೈಡರ್ಸ್ ನ ಇನ್ನೊಬ್ಬ ಮೆಂಬರ್ ನ ತೆಗೆದು ಅನೌನ್ಸರ್ ಟೇಬಲ್ ಮೇಲ್ಗಡೆ ಹಾಕಿ, ಬಟ್ ಇಲ್ಲಿ ಉಲ್ಟಾ ಆಟ್ರುತ್ತೆ ನಮ್ಮ ಟಾಮಾ ಟೊಂಗಾ ಅವರಿಗೆ 5 ನಕಲ್ ಶಫಲ್ ನ ಕನೆಕ್ಟ್ ಮಾಡಿ ಏನು ಕೂಡ ಹಾಕೋದಿಕ್ಕೆ ಹೋಗ್ತಾ ಇರ್ತಾರೆ. ಬಟ್ ಸಡನ್ ಆಗಿ ನಮ್ಮ ಟಲ್ಲಾ ಟೊಂಗಾ ಅವರು ಬಂದು ಅವರನ್ನ ಕಾಪಾಡ್ತಾರೆ ಅಂತಾನೆ ಹೇಳ್ಬೇಕು. ಇದಾದ್ಮೇಲೆ ನಮ್ಮ ಟಾಮಾ ಟೊಂಗಾ ಹಾಗೆ ಟಲ್ಲಾ ಟೊಂಗಾ ಅವರು ಸೇರ್ಕೊಂಡು ಆಟ್ರುತ್ ಅವರಿಗೆ ಒಂದು ಪವರ್ ಬಾಂಬ್ ನ ಕನೆಕ್ಟ್ ಮಾಡಿ ಆಟ್ರುತ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಅಂಡ್ ಅವರು ಹೊಸ ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಆಗಿದ್ದಾರೆ ಹಾಕುವಿನ ಅಂಡರ್ ಅಲ್ಲಿ. ಅಂಡ್ ಈ ಒಂದು ಮ್ಯಾಚ್ ನ ನೋಡೋದಕ್ಕೆ ನಮ್ಮ ಹಾಕು ಅವರು ಕೂಡ ರಿಂಗ್ ಸೈಡ್ ಅಲ್ಲಿ ಇರ್ತಾರೆ. ಅಂಡ್ ಅವ್ರಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗಿದೆ. ನಾನು ಈ ಒಂದು ಟೈಮ್ ಅಲ್ಲಿ ನಮ್ಮ ಗೋಟು ಟೊಂಗಾ ಲೋವಾ ಅವ್ರನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಾ ಇದ್ದೀನಿ. ಯಾಕಂದ್ರೆ ಹಾಕುನ ನೋಡ್ತಾ ಇದ್ರೆ ನನಗೆ ಟೊಂಗಾ ಲೋವಾ ಅವ್ರನ್ನೇ ನೋಡ್ತಾ ಇದ್ದೀನಿ ಅಂತ ಫೀಲ್ ಬರ್ತಾ ಇದೆ. ಇದಾದ್ಮೇಲೆ ನಮಗೆ ಜೆಸ್ಸಿ ಜೇನ್ ಹಾಗೆ ಸ್ಟಿಫನಿ ಸ್ಟಾರ್ಟನ್ ಅವರ ನಡುವೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬೇಕು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಇಂಟರ್ಫೈರೆನ್ಸ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇಲ್ಲಿ ಇಂಟರ್ಫೈರೆನ್ಸ್ ಆದಾಗ ಸಡನ್ ಆಗಿ ನಮಗೆ ಚೆಲ್ಸಿಯಾ ಗ್ರೀನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅವರು ಆ ಒಂದು ಇಂಟರ್ಫೈರೆನ್ಸ್ ನ ತಪ್ಪಿಸೋದಕ್ಕೆ ನೋಡ್ತಾರೆ. ಆ ಒಂದು ಟೈಮ್ ಅಲ್ಲಿ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ಅವ್ರ ಮೇಲೆ ಗಮನ ಬಿಟ್ಟು ಇವರಿಬ್ರು ಮೇಲೆ ಒಂದು ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡಿ ಮೇಲ್ಗಡೆ ಹೋಗಿ ಮತ್ತೊಮ್ಮೆ ನಮ್ಮ ಜೆಸ್ಸಿ ಜೇನ್ ಅವರ ಮೇಲೆ ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಜೆಸ್ಸಿ ಜೇನ್ ಅವರು ನೀನ ಅಡ್ಡ ಕೊಟ್ಬಿಡ್ತಾರೆ. ಅಂಡ್ ಅದರಿಂದ ಅವರ ಮೂನ್ ಸಾಲ್ಟ್ ವೇಸ್ಟ್ ಆಗುತ್ತೆ. ಅಂಡ್ ಹಿಂಗೆ ನಮ್ಮ ಜೆಸ್ಸಿ ಜೇನ್ ಅವರು ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ
ಮಾಡಿ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಅಂಡ್ ಅವರು ಇವತ್ತು ಹೊಸ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿದ್ದಾರೆ. ಸೊ ಫ್ಯಾಟಲ್ ಇನ್ಫ್ಲೂಯೆನ್ಸ್ ಬಳಿ ಈಗ ಎಲ್ಲ ಚಾಂಪಿಯನ್ಶಿಪ್ ಗಳು ಕೂಡ ಬಂದಿದೆ. ಅವರಿಬ್ರು ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಆದ್ರೆ ಈ ಕಡೆ ನಮ್ಮ ಜೆಸ್ಸಿ ಜೇನ್ ಅವರು ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್. ಈ ಒಂದು ಮ್ಯಾಚ್ ಅಲ್ಲಿ ಏನಾದ್ರು ನಮ್ಮ ಸ್ಯಾಮಿ ಝೈನ್ ಅವರು ವಿನ್ ಆದ್ರೆ ಅವರು ನೆಕ್ಸ್ಟ್ ನಂಬರ್ 1 ಕಂಟೆಂಡರ್ ಆಗ್ತಾ ಇದ್ರು. ನಮ್ಮ ಕೋಡಿ ರೋಡ್ಸ್ ಅವರ ಎಂಟ್ರಿ ಆಗಿರುತ್ತೆ. ನಮ್ಮ ಸ್ಯಾಮಿ ಝೈನ್ ಅವರು ಕೂಡ ಎಂಟ್ರಿನ ಕೊಡ್ತಾ ಇರ್ತಾರೆ. ಸಡನ್ ಆಗಿ ಹಿಂದೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಬಂದು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಅದನ್ನ ನೋಡ್ತಾ ನಮ್ಮ ಸ್ಯಾಮಿ ಝೈನ್ ಅವರು ಅಲ್ಲೇ ನಿಂತ್ಕೊಬಿಡ್ತಾರೆ, ಬಾಯನ್ನ ಓಪನ್ ಮಾಡ್ಕೊಂಡು. ಏನ್ ಆಗ್ತಾ ಇದೆ ಗುರು ನನ್ನ ಲೈಫ್ ಅಲ್ಲಿ ಅಂತ ಒಂದು ಅಟ್ಯಾಕ್ ನ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ನಮ್ಮ ರ್ಯಾಂಡಿ ಆರ್ಟನ್ ಅವರು ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಕ್ರೌಡ್ ಮಧ್ಯೆ ಎಲ್ಲ ಹೋಗಿ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಇವನ್ ರಸಲ್ ಮೇನಿಯಾ ಟೈಮ್ ಅಲ್ಲಿ ಯಾವ ರೀತಿ ಒಂದು ಸೆಟಪ್ ಮಾಡಿರ್ತಾರಲ್ಲ ಅನೌನ್ಸರ್ ಟೇಬಲ್ ಮೇಲ್ಗಡೆ ಆ ಒಂದು ಸ್ಟೀಲ್ ಸ್ಟೆಪ್ ನ ಇಟ್ಟು, ಅದೇ ರೀತಿ ಸೆಟಪ್ ನ ಈ ಬಾರಿನೂ ಕೂಡ ನಮ್ಮ ರ್ಯಾಂಡಿ ಆರ್ಟನ್ ಅವರು ಮಾಡಿರ್ತಾರೆ. ಅದ್ರ ಒಳಗಡೆ ನಮ್ಮ ಕೋಡಿ ರೋಡ್ಸ್ ಅವರ ತಲೆನ ಹಾಕಿ ಸ್ಟೀಲ್ ಚೇರ್ ನ ತಗೊಂಡು ಬಂದು ಅದರಲ್ಲಿ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಬಟ್ ನಮ್ಮ ಕೋಡಿ ರೋಡ್ಸ್ ಅವರು ಉಲ್ಟಾ ರ್ಯಾಂಡಿ ಆರ್ಟನ್ ಅವರಿಗೆ ಲೋ ಬ್ಲೋನ ಕನೆಕ್ಟ್ ಮಾಡಿಬಿಡ್ತಾರೆ. ಅಂಡ್ ಆ ಒಂದು ಪೊಸಿಷನ್ ಗೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಬರ್ತಾರೆ. ಈ ಕಡೆ ನಮ್ಮ ಕೋಡಿ ರೋಡ್ಸ್ ಅವರು ಸ್ಟೀಲ್ ಚೇರ್ ನ ತಗೊಂಡು ಇನ್ನೇನ್ ಅಟ್ಯಾಕ್ ಮಾಡಬೇಕು, ಯಾರೋ ಒಬ್ಬ ಅಫಿಷಿಯಲ್ ಬಂದ್ಬಿಟ್ಟು ಕೋಟ್ ಹಾಕೊಂಡು ಸೀದಾ ಅಲ್ಲಿಂದ ಜಂಪ್ ಮಾಡಿ ಕೋಡಿ ರೋಡ್ಸ್ ಅವರ ಕೈಯಿಂದ ಒಂದು ಚೇರ್ ನ ತಗೋಬಿಡ್ತಾರೆ. ಅಂಡ್ ಹಿಂಗೆ ಇವತ್ತಿನ ಸ್ಮ್ಯಾಕ್ ಡೌನ್ ಎಂಡ್ ಆಗುತ್ತೆ. ಐ ಥಿಂಕ್ ಎಂಡಿಂಗ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಒಂದು ಕ್ರಾಸ್ ರೋಡ್ ನು ಕೂಡ ಕನೆಕ್ಟ್ ಮಾಡಿರ್ತಾರೆ ಅಂತ ಅನ್ಕೋತೀನಿ ರ್ಯಾಂಡಿ ಆರ್ಟನ್ ಅವರಿಗೆ ಟೇಬಲ್ ಮೇಲ್ಗಡೆ. ಯಾಕಂದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ರ್ಯಾಂಡಿ ಆರ್ಟನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಬಟ್ ಅಷ್ಟೊತ್ತಿಗೆ ಸ್ಕ್ರೀನು ಆಫ್ ಆಗಿಬಿಡುತ್ತೆ. ಏನೇ ಆಗ್ಲಿ ನಮ್ಮ ಕೋಡಿ ರೋಡ್ಸ್ ಅವರ ಮೇಲೆ ರ್ಯಾಂಡಿ ಆರ್ಟನ್ ಅವರು ಬ್ರೂಟಲ್ ಆಗಿ ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ರು. ಬಟ್ ಇಲ್ಲಿ ಉಲ್ಟಾ ಕೋಡಿ ರೋಡ್ಸ್ ಅವರೇ ಎಂಡಿಂಗ್ ಅಲ್ಲಿ ಅಪ್ಪರ್ ಎಂಡ್ ನ ತಗೊಂಡಿದ್ದಾರೆ. ಬಟ್ ಇಲ್ಲಿ ಮೋಸ ಆಗಿದ್ ಮಾತ್ರ ನಮ್ಮ ಸ್ಯಾಮಿ ಝೈನ್ ಅವರಿಗೆ. ಓವರ್ ಆಲ್ ಇವತ್ತಿನ ಸ್ಮ್ಯಾಕ್ ಡೌನ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಎಂಡಿಂಗ್ ಇಂದ ಸ್ಟಾರ್ಟಿಂಗ್ ವರೆಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ. ನಾನಂತೂ ಎಂಜಾಯ್ ಮಾಡಿದೆ. ಅಂಡ್ ಇವತ್ತಿನ ಈ ಒಂದು ಸ್ಮ್ಯಾಕ್ ಡೌನ್ಗೆ ನಾನು 4.75 ಸ್ಟಾರ್ ರೇಟ್ ನ ಕೊಡ್ತಾ ಇದ್ದೀನಿ. ನಿಮ್ಗೆ ಅನಿಸ್ತು ಇವತ್ತಿನ ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ see you guys in my next video.